ನಿವಾಸಿ ಅಂಬೇಡ್ಕರ್ ಸಂಘ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಹೋರಾಟಗಾರರು ಸ್ನೇಹಜೀವಿಯಾದ ಕಿತ್ತಗನೂರು ಮುನಿರಾಜು ಅವರು ಹುಟ್ಟುಹಬ್ಬವನ್ನು ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ರಾಮಚಂದ್ರ ಅವರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬೆಂಗಳೂರಿನ ಹೂಡಿ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಮುನಿರಾಜು ಅವರ ಹುಟ್ಟುಹಬ್ಬ ಸಮಾರಂಭದಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುನಿರಾಮಪ್ಪ, ಬಿಎಸ್ಎಸ್ ರಾಜ್ಯಾಧ್ಯಕ್ಷ ಚಿಂತಾಮಣಿ ಅಮರ್, ಮುಖಂಡರಾದ ರಮೇಶ್ ಚಕ್ರವರ್ತಿ, ಪ್ರಶಾಂತ್ ಚಕ್ರವರ್ತಿ, ಜೈ ಭೀಮ್ ಸೀನಾ, ಅಂಜನಪ್ಪ, ಮೋಸಸ್, ಭಾಗ್ಯ ಮತ್ತಿತರರು ಭಾಗವಹಿಸಿ ಮುನಿರಾಜು ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಸರಿಗಮಪ ಖ್ಯಾತಿಯ ಜ್ಞಾನ ಗುರುರಾಜ್, ಮಿಮಿಕ್ರಿ ಆರ್ಟಿಸ್ಟ್ ಚಂದ್ರು, ಹೂಡಿ ಚಿನ್ನಿ, ಪ್ರಶಾಂತ್ ಚಕ್ರವರ್ತಿ ಅವರು ತಮ್ಮ ಗಾಯನ ನೃತ್ಯದಿಂದ ನೆರೆದಿದ್ದವರನ್ನ ರಂಜಿಸಿದ್ರು. ವಿಶೇಷವಾಗಿ ಮದುವೆ ನಂತರ ಕುಟುಂಬದವರು ಹಾಗೂ ಪತಿಯ ಪ್ರೋತ್ಸಾಹದಿಂದ ಕಾನೂನು ಪದವಿ ಮುಗಿಸಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇರುವ ಅಂಬಿಕಾ ವಿನೋದ್ರವನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಆತ್ಮೀಯರೇ, ಈ ದಿನ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ಆತ್ಮೀಯ ಸಹೋದರ ಮುನಿರಾಜುರವರ ಒಂದು ಹುಟ್ಟುಹಬ್ಬವನ್ನು ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಇವತ್ತೇನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಏನಂದರೆ ವಿಶೇಷವಾದಂಥ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಸಂಘಟನೆಯ ಒಂದು ಮುಖ್ಯಸ್ಥರು ಈ ಸಮಾಜಕ್ಕಾಗಿ ದುಡಿತಾ ಇರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿ ಮತ್ತಷ್ಟು ಅವರ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುವಂಥ ಒಂದು ಕೆಲಸವನ್ನು ಭಾರತೀಯರ ಸೇವಾ ಸಮಿತಿ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದೆ. ಇದನ್ನು ಮೊಟ್ಟ ಮೊದಲನೇದಾಗಿ ಈ ರಾಜ್ಯದಲ್ಲಿ ಹುಟ್ಟುಹಾಕಿದ್ದೆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹೂಡಿ ಚಿನ್ನಿ, ಹೂಡಿ ರಾಮಚಂದ್ರ ಅಂತ ಹೇಳಿನೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಅವರು ಎಲ್ಲ ಗೆಳೆಯರ ಮತ್ತು ಈ ಸಮಾಜಕ್ಕಾಗಿ ಏನಾದರೂ ಕೊಡುಗೆಗಳನ್ನು ಕೊಡ್ತಾ ಇರ್ತಕ್ಕಂಥ ನಾಯಕರನ್ನು ಗುರುತಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ. ನಾವು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತೇನು ವಿಶೇಷವಾದ ದಿನ ಅಂದರೆ ಸಹೋದರ ಮುನಿರಾಜ್ ಅವ್ರನ್ನ ಚಲಂ ಅಂತಲೇ ಕರೀತಾರೆ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ರಾಜ್ಯ ಸಂಚಾಲಕರು. ಇವತ್ತೇನು ಅವರಿಗೆ ಹುಟ್ಟುಹಬ್ಬ ಸಂಭ್ರಮವನ್ನು ಮಾಡಿದ್ದೀವಿ. ಹುಟ್ಟುಹಬ್ಬ ಅನ್ನೋದಕ್ಕಿಂತ ಅವರು ಸುಮಾರು 20 ವರ್ಷಗಳ ಕಾಲ ನಮ್ಮ ಜೊತೆಗೆ ಅಣ್ಣ ತಮ್ಮಂದರಾಗಿ ಜೊತೆಗೆ ಎಲ್ಲ ಹೋರಾಟಗಳಲ್ಲಿ ನಮಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಒಂದು ಕುಟುಂಬದಲ್ಲಿ ಸದಸ್ಯನಾಗಿದ್ದಂಥ ಮುನಿರಾಜ್ ಅವರಿಗೆ ಇವತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಇಂಥ ಒಂದು ವ್ಯಕ್ತಿಗಳನ್ನು ಗುರುತಿಸೋದು ಈಗ ಇಡೀ ರಾಜ್ಯದ ಎಲ್ಲ ಹೋರಾಟಗಾರರಲ್ಲಿ ಮುಖ್ಯಸ್ಥರನ್ನ ಗುರುತಿಸಿ ನಾವು ಎಲ್ರಿಗೂ ಸಹ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಇವರೊಬ್ಬರು ಮುಖ್ಯವಾಗಿದ್ದರು. ಅವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.